ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದರೆ ಭಾಷಾ ಸಮಸ್ಯೆ ಹೆಂಗಿರುತ್ತೆ? ಈ ಒಂದು ಪ್ರಾಬ್ಲಮ್ಮು ನಮ್ಮ ಕರ್ನಾಟಕದಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಡೆಲ್ಲಿಯಿಂದ ಟೀಚರ್ಸ್ ಬಂದು ಇಲ್ಲಿ ಟೀಚ್ ಮಾಡೋದು ಹೊಸ ವಿಚಾರ ಅಲ್ಲ, ಮುಂಚೆನೂ ಬಂದಿದ್ದಾರೆ. ಬಟ್ ಬಂದಾಗ ದೇ ವಿಲ್ ಸ್ಟಾರ್ಟ್ ಟೀಚಿಂಗ್ ಇನ್ ಹಿಂದಿ. ಮಧ್ಯದಲ್ಲಿ ತುಂಬ ಜನಕ್ಕೆ ಅರ್ಥ ಆಗಲ್ಲ, ಇಂಗ್ಲೀಷ್ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಹಿಂದಿಗೆ ಜಂಪ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಕಂಟ್ರೋಲ್. ಇಲ್ಲಿ ಇಲ್ಲ ಸ್ಟೂಡೆಂಟ್ಸು ಇಲ್ಲ ಫುಲ್ ಇಂಗ್ಲೀಷ್ ಅರ್ಥ ಮಾಡ್ಕೋತಾರೆ, ಇಲ್ಲ ಕನ್ನಡ ಅರ್ಥ ಮಾಡ್ಕೋತಾರೆ. ಅದಕ್ಕೋಸ್ಕರ ನಮ್ಮ ಲೋಕಲ್ ಗೈಡೆನ್ಸಲ್ಲಿ ಲೋಕಲ್ ಗಾರ್ಡಿಯನ್ಸ್ ಆಗಿ ಮೆಂಟರ್ಸ್ ಆಗಿ ಒಬ್ಬರು ಯಾವಾಗಲೂ ಅವರಿಗೆ ಇರಲೇಬೇಕು. ಸೊ ತುಂಬ ಜನ ಕನ್ನಡ ಮೀಡಿಯಮಿಂದ ಬಂದವರು IAS ಮಾಡೋದು ಖಂಡಿತ ಸಾಧ್ಯ ಮ್ಯಾಮ್. ಈಗ ಇಂಗ್ಲೀಷ್ ಕಲೀಲೇಬೇಕಾ? ಇಲ್ಲ ಮ್ಯಾಮ್, ಖಂಡಿತ ಸಾಧ್ಯ ಇಲ್ಲ. ಈಗ ಎರಡು ವಿಚಾರಗಳಿದ್ದಾವೆ. ಒಂದು, ಇಂಗ್ಲೀಷ್ ಈಸ್ ನೀಡೆಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ, ಆ್ಯಂಡ್ ಇಂಗ್ಲೀಷ್ ಈಸ್ ನೀಡೆಡ್ ಫಾರ್ ರೆಪ್ರೆಸೆಂಟೇಷನ್. ಆ ಎರಡು ವಿಚಾರ ತೊಗೊಂಡಾಗ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮಗೆ ಇಂಗ್ಲೀಷೆಲ್ಲಾರು ಪಾಠ ಮಾಡಿ, ಇಂಗ್ಲೀಷೆಲ್ಲಾರು ಓದಿ, ಇಲ್ಲ ಇಂಗ್ಲೀಷ್ ಬುಕ್ಸ್ ಓದಿ, ಇಲ್ಲ ಕನ್ನಡ ಬುಕ್ ಓದಿ, ಯು ನೀಡ್ ಟು ಹ್ಯಾವ್ ನಾಲೆಡ್ಜ್. ನಾಲೆಡ್ಜಿಗೆ ಯಾವುದೇ ಲ್ಯಾಂಗ್ವೇಜ್ ಇಲ್ಲ.